ನಾನು ಅಧಿಕಾರವನ್ನು ಬಿಜೆಪಿಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನೂ ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ನೀವೇನಿದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ. ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನು ಕೊಡದೇ ಇರತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನು ಉಳಿಸಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿನೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ, ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ ಆನ್ಲೈನ್ ಲಾಟ್ರಿಯ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡದಂತ ನಿರ್ಧಾರ ಮಾಡಿದೆ. ಅವತ್ತು ನಾನು ಮನಸ್ಸು ಮಾಡಿದರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡ್ಬೋದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನು ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನು ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಒಂದು ಜನತಾ ದರ್ಶನ ಅದೋ ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನು, ಜನತಾದಳದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನು ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ.